ಸತ್ವಗುಣ, ರಜೋಗುಣ, ತಮೋಗುಣ ಮೂರು ಗುಣಗಳಲ್ಲಿ ಶ್ರೇಷ್ಠವಾದದ್ದು ಅಂದ್ರೆ ಸತ್ವಗುಣ. ಮನುಷ್ಯ ಸತ್ವಗುಣದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಒಳ್ಳೆ ಭಾವನೆಗಳಲ್ಲಿರ್ತಾನೆ. ವ್ಯಕ್ತಿ ತನಗೋಸ್ಕರ ಒಳ್ಳೆ ಕೆಲಸಗಳಾಗ್ಲಿ, ಬೇರೆಯವ್ರಿಗೋಸ್ಕರ ಒಳ್ಳೆ ಕೆಲಸಗಳಾಗ್ಲಿ ಅಥವಾ ಭಗವಂತನ ಕಾರ್ಯಗಳಲ್ಲೂ ಸಹ ತುಂಬಾನೇ ಆಸಕ್ತಿಯಲ್ಲಿರ್ತಾನೆ. ಸತ್ವಗುಣದಲ್ಲಿ ಎಲ್ಲಾ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ರು ನಾನು ಒಳ್ಳೆಯವನು, ನಾನು ಡಿಸಿಪ್ಲಿನ್, ನಾನು ಕನ್ಸಿಸ್ಟೆಂಟ್ ಅನ್ನೋ ಈ ನಾನು ಅನ್ನೋ ಭಾವನೆ ಸೂಕ್ಷ್ಮವಾದ ಅಹಂಕಾರವನ್ನು ತೋರಿಸುತ್ತೆ. ಈ ಅಹಂಕಾರನ್ನೇ ಮನುಷ್ಯನನ್ನ ಮತ್ತೆ ಕಟ್ಟಿ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 346. ಭಗವದ್ಗೀತೆಯ ಇಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾ ಇದ್ದಾರೆ, ಸತ್ವಗುಣವು ನಿರ್ಮಲ, ಜ್ಞಾನದಾಯಕ ಮತ್ತು ಪಾಪರಹಿತವಾಗಿದ್ದರೂ ಅದು ಮನುಷ್ಯನನ್ನು ಸುಖ ಮತ್ತು ಜ್ಞಾನ ಎಂಬ ಅಹಂಕಾರದ ಮೂಲಕ ಬಂಧಿಸುತ್ತದೆ. ಇದು ಮೋಕ್ಷದ ದಾರಿಗೆ ತಡೆಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ಜಿಮ್ ಅಲ್ಲಿ ಚೆಸ್ಟ್ ಮತ್ತೆ ಶೋಲ್ಡರ್ ವರ್ಕೌಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.